ಹೀಗೆ ಈ ಪ್ರಾಚೀನ ಸಾಹಿತ್ಯದಿಂದ ಹೊಸ ರೀತಿಯ ಒಂದು ಉದ್ಭವ ಆಯಿತು ಈ ಒಂದು ವಚನ ಸಾಹಿತ್ಯ ಎನ್ನುವುದು ನಾನೀಗ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅಂದರೆ ಈ ಕಠಿಣವಾದಂಥ ಭಾಷೆ, ಬೇಡವಲ್ಲದಂಥ ವಿಷಯ ಬಿಟ್ಟು ಬೇಕಾದಂಥ ವಿಷಯ, ಸರಳವಾದಂಥ ಭಾಷೆ, ಇದು ಜನಸಾಮಾನ್ಯರಿಗೆ ತಲುಪಿದಂಥ ಸಂದರ್ಭ ಅದು. ಆತ್ಮೀಯ ಸಾಧಕರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ದಿನ ನಾವು ಒಬ್ಬರು ವಿಶೇಷವಾದ ವ್ಯಕ್ತಿಗಳ ಸಂದರ್ಶನವನ್ನು ಮಾಡಲಿದ್ದೇವೆ. ಇವರು ವಿಶೇಷವಾಗಿ ವಚನ ಸಾಹಿತ್ಯದ ಮೇಲೆ ಆಳವಾದ ಅಧ್ಯಯನವನ್ನು ಮಾಡಿರುವಂಥವರು ಡಾಕ್ಟರ್ DK ನಟರಾಜ್ ಸರ್. ಇವರು ಚಿಕ್ಕಬಳ್ಳಾಪುರ ಮತ್ತು ಬಳ್ಳಾರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಬೆಂಗಳೂರಿನ ಸರ್ಕಾರಿ RC ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಕಳೆದ ಜುಲೈ ತಿಂಗಳಲ್ಲಿ ಸೇವೆಯಿಂದ ನಿವೃತ್ತರನ್ನು ಆಗಿದ್ದಾರೆ. ಇವರು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ MA ಪದವಿಯನ್ನು ಗಳಿಸಿರುತ್ತಾರೆ. ಹಾಗೆಯೇ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದಲ್ಲಿ PhD ಪದವಿಯನ್ನು ಪಡೆದಿರುವಂಥವರು. ಇವರು ಹಲವಾರು ಲೇಖನಗಳನ್ನು ಪ್ರಕಟಗೊಂಡಿದ್ದಾವೆ. ಇವರ ರಿಸರ್ಚ್ ಪ್ರಾಜೆಕ್ಟ್ ಆದಂಥ ದೇವನಹಳ್ಳಿಯ ತಾಲೂಕಿನ ಸಾಂಸ್ಕೃತಿಕ ಅಧ್ಯಯನ ಇದೊಂದು ಅವರ ಪ್ರಾಜೆಕ್ಟ್ ಆಗಿರುತ್ತದೆ. ಹಾಗೆ ಇವರು ಬರೆದಂಥ ಕೃತಿ ಆಲೋಚನೆಗಳಿಗೆ 100 ದಾರಿ ಅನ್ನುವಂಥದ್ದು. ನಟರಾಜ್ ಸರ್, ತಮಗೆ ಸಾಧಕರ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ನಮಸ್ಕಾರ, ತಮಗೂ ಸಹಿತ. ಸರ್, ಇವಾಗ ನಾವು ಮೊದಲನೇ ಪ್ರಶ್ನೆ ಕೇಳೋದಾದ್ರೆ, ತಮ್ಮ ಶಿಕ್ಷಣ ಮತ್ತು ಬಾಲ್ಯ ತಾವು ಎಲ್ಲಿ ಕಳೆದಿರುವಂಥದ್ದು? ನಾನು ಹುಟ್ಟಿದ್ದು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ದೊಡ್ಡಮಾಲೂರು ಎನ್ನುವಂಥ ಗ್ರಾಮದಲ್ಲಿ. ಅದಾದಮೇಲೆ ಅಲ್ಲಿ ನಾನು ಅಲ್ಲಿಂದ ನಮ್ಮ ತಂದೆಯವರು ಟೀಚರ್ ಆಗಿದ್ದರಿಂದ ಮೈಸೂರಿಗೆ ಹೋದೆ. ಅಲ್ಲಿ 3 ವರ್ಷಗಳ ಕಾಲ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಗಿಸಿ ಮತ್ತೆ ನಾನು ಆ ದೊಡ್ಡಮಾಲೂರು ಎನ್ನುವಂಥ ಊರಿಗೆ ಬಂದು ಅಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಅಲ್ಲಿ ಪಕ್ಕದಲ್ಲಿರುವಂಥ ಕೊಡಗೇನಹಳ್ಳಿಯಲ್ಲಿ ಎನ್ನುವಂಥ ಸ್ಥಳದಲ್ಲಿ ಪ್ರೌಢಶಾಲೆಯನ್ನು, ಆನಂತರ PU ತರಗತಿಯನ್ನು ನಾನು ದೇವನಹಳ್ಳಿಯಲ್ಲಿ ಮತ್ತು ತುಮಕೂರಿನ ಕಲಾ ಕಾಲೇಜಿನಲ್ಲಿ BA ಪದವಿಯನ್ನು ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ MA ಪದವಿಯನ್ನು, ಹಾಗೆ PhD ಪದವಿಯನ್ನು ನಾನು ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಮುಗಿಸಿದ್ದೇನೆ. ನನ್ನ PhD ಸಂಶೋಧನಾ ವಿಷಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸ್ಥಳನಾಮಗಳು ಒಂದು ಅಧ್ಯಯನ ಅಂತ. ನಾನು 3 ಕೃತಿಗಳನ್ನು ಸಹಿತ ಬರೆದಿದ್ದೇನೆ. ಆಲೋಚನೆಗೆ 100 ಹಾದಿ ಎನ್ನುವುದು ಒಂದು, ಸಮಾಲೋಚನೆ ಎನ್ನುವುದು ಇನ್ನೊಂದು, ಮತ್ತು ದೇವನಹಳ್ಳಿಯ ಸಾಂಸ್ಕೃತಿಕ ಮತ್ತು ಭಾಷಿಕ ಅಧ್ಯಯನ ಎನ್ನುವಂಥ ಮತ್ತೊಂದು ಕೃತಿಯನ್ನು ರಚನೆ ಮಾಡಿದ್ದೀನಿ. ಸರ್, ತಾವು ವಿಶೇಷವಾಗಿ ವಚನಗಳ ಮೇಲೆ ತಾವು ವಿಶೇಷವಾದ ಅಧ್ಯಯನವನ್ನು ಮಾಡಿದ್ದೀರಿ. ಈಗ ಇದು ಪ್ರಾಚೀನ ಕನ್ನಡ ಸಾಹಿತ್ಯ ಅಥವಾ ಕಾವ್ಯದ ಲಕ್ಷಣ ಏನು ಅನ್ನುವಂಥದ್ದು ಮತ್ತು ಜನಸಾಮಾನ್ಯರಿಗೆ ಆ ಸಾಹಿತ್ಯ ಹೇಗೆ ತಲುಪ್ತು ಸರ್? ನಮ್ಮ ಕನ್ನಡ ಭಾಷೆಗೆ ಸುಮಾರು 2000 ವರ್ಷಗಳ ಇತಿಹಾಸ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇಸಿಲ ಎನ್ನುವಂಥ ಪದ ನಮಗೆ ದೊರೆತಿದೆ. ಹಲ್ಮಿಡಿ ಶಾಸನದಿಂದ ನಮಗೆ ಸ್ವಲ್ಪ ಲಿಪಿ ನಮಗೆ ದೊರೀತಾ ಬರುತ್ತದೆ. ಆನಂತರ ಅನೇಕ ಕೃತಿಗಳು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ರಚನೆಯಾಗಿದೆ. ಅದು ಸ್ವತಃ ಕನ್ನಡದ್ದೇ ಇರ್ಬೋದು ಅಥವಾ ಸಂಸ್ಕೃತದ ಭಾಷೆಯದ್ದೇ ಇರ್ಬೋದು. ಈ ರೀತಿ ಬರೆಯುವಂಥ ಸಂದರ್ಭದಲ್ಲಿ ಅದು ಒಂದು ನಿರ್ದಿಷ್ಟ ವಲಯವನ್ನು ಮಾತ್ರ ಮುಟ್ತಾ ಇತ್ತು. ಹೇಗೆ ಅಂತಂದರೆ, ಅಲ್ಲಿನ ಒಂದು ಭಾಷೆ ಅಥವಾ ಅಲ್ಲಿ ಬಳಸ್ಕೊಳ್ತಾ ಇದ್ದಂತಹ ಕಾವ್ಯದ ವಸ್ತು ಅಥವಾ ವಿಷಯ ಜನಸಾಮಾನ್ಯರನ್ನು ತಲುಪ್ತಾ ಇರಲಿಲ್ಲ. ಕಾರಣ ಏನಪ್ಪ ಅಂತಂದರೆ, ಒಂದು ಆ ವಿಷಯಗಳು ಜನಸಾಮಾನ್ಯರಿಗೆ ಅಪ್ರಸ್ತುತ ಅನಿಸಿರ್ಬೋದು. ಎರಡನೇದಾಗಿ ಅಲ್ಲಿ ಬಳಸಿದ್ದಂಥ ಭಾಷೆ ಏನಾಗುತ್ತೆ ಅಂತಂದರೆ, ಜನಗಳಾಡುತ್ತಿದ್ದಂಥ ಭಾಷೆಗಿಂತಲೂ, ಅಂದರೆ ಆಡು ಮಾತಿಗಿಂತಲೂ ಸಹಿತ ದೂರ ಇತ್ತು. ವಿದ್ವಾಂಸರಿಗೆ ಅಥವಾ ರಾಜರನ್ನು ಮೆಚ್ಚಿಸುವಂತಹ ಕಾವ್ಯ ಮಾತ್ರ ಇತ್ತು. ಈ ಕಾರಣಕ್ಕೋಸ್ಕರ ಅದು ಎಲ್ಲರಿಗೂ ಸಹಿತ ತಲುಪಲಿಲ್ಲ. ಅಂದರೆ ಕಾವ್ಯ ಚೆನ್ನಾಗಿಲ್ಲ ಅಂತಲ್ಲ ಅರ್ಥ. ಕಾವ್ಯ ವರ್ಣನಾತ್ಮಕವಾಗಿತ್ತು, ಸುಂದರವಾಗಿತ್ತು, ಅನೇಕ ಸಮಾಜಕ್ಕೆ ಸಂಬಂಧಪಟ್ಟಂಥ ಅನೇಕ ಮಾಹಿತಿಗಳನ್ನು ಕೊಡ್ತಾಯಿತ್ತು. ಜನಸಾಮಾನ್ಯರಿಗೆ ಸಂಬಂಧಪಟ್ಟಿರುವಂಥದ್ದು, ರಾಜನಿಗೆ ಸಂಬಂಧಪಟ್ಟಿರುವಂಥದ್ದು, ಒಂದೊಂದು ಕಡೆ ರಾಜತ್ವಕ್ಕೆ ವಿರುದ್ಧವಾಗಿಯೂ ಸಹಿತ ಬರೆದಿರುವಂತಹ ನಮಗೆ ಕೆಲವು ಕಾವ್ಯದ ಒಂದು ಪದ್ಯಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತದೆ. ಆದರೆ ಅದು ಓದಿದ ಕೂಡಲೇ ಅಥವಾ ಓದುವುದಕ್ಕೂ ಕಷ್ಟ ಆಗ್ತಾಯಿತ್ತು, ಮತ್ತು ಓದಿದ ಕೂಡಲೇ ಅರ್ಥ ಆಗೋದು ಸಹಿತ ಕಷ್ಟ ಆಗ್ತಾಯಿತ್ತು. ಈ ಕಾರಣದಿಂದಾಗಿ ಅದು ಎಲ್ಲ ಜನರನ್ನು ಅದು ಮುಟ್ಟಲಿಲ್ಲ. ಇದನ್ನು ನಾವು ಪ್ರಾಚೀನ ಕನ್ನಡ ಸಾಹಿತ್ಯ ಅಂತಂದ್ಬಿಟ್ಟು ಕರಿತೀವಿ.
ಈ ಕಾರಣಕ್ಕೆ ಉದಾಹರಣೆಗೆ ಪಂಪನ ಒಂದು ಪದ್ಯವನ್ನು ತೆಗೆದುಕೊಂಡ್ರೆ, ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಲಂಪಿನ ಇಂಪುಗಳಿಗೆ ಆಗರಮಾದ ಮಾನಸರೇ ಮಾನಸರ್ ಅಂಥವರಾಗಿ ಪುಟ್ಟಲ್ ಏನಾಗಿಯೂ ಏನೋ ತೀರ್ದಪುದೆ ತೀರದೊಡಂ ಮರಿದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ಳು ವನವಾಸಿ ದೇಶದೊಳ್ಳು. ಅವನು ತನ್ನ ನಾಡಿನ ಬಗ್ಗೆ ಅಭಿಮಾನವನ್ನು ಎಷ್ಟು ಚೆನ್ನಾಗಿ ಹೇಳ್ತಾನೆ, ತುಂಬ ಚೆನ್ನಾಗಿದೆ. ಆದರೆ ಅದು ಅರ್ಥ ಆಗೋದು ಜನಸಾಮಾನ್ಯರಿಗೆ ಕಷ್ಟ. ಯಾಕೆಂದರೆ ಅವರು ಆಡ್ತಿದ್ದಂಥ ಮಾತು ಮತ್ತು ಗ್ರಾಂಥಿಕ ಭಾಷೆ ಎರಡೂ ಸಹಿತ ಬೇರೆ ಇತ್ತು. ಈ ಕಾರಣದಿಂದಾಗಿ ಅದು ಎಲ್ಲರಿಗೂ ತಲುಪ್ತಾ ಇರಲಿಲ್ಲ. ಉದಾಹರಣೆಗೆ ಒಂದು ಗದಾಯುದ್ಧದ ಪದ್ಯ, ಆರವಂ ನಿರ್ಜಿತ ಕಂಠೀರವರವಂ ನಿರಸ್ತ ಗನರವಂ ಕೋಪಾರ್ಣನ ಎತ್ತರಂ ಕೇಳ್ದ ನೀರೊಳಗಿರ್ದುಂ ಬೆಮರ್ತನ್ ಉರಗ ಪತಾಕಂ ಎನ್ನುವಂಥ ಪದ್ಯ ಇದೆಯಲ್ಲ, ಅದು ತುಂಬ ಚೆನ್ನಾಗಿದೆ. ಕಂದ ಪದ್ಯ ಎಲ್ಲ ಇದೆ. ಅದು ನಮ್ಮ ಒಂದು ಕಿವಿಗೆ ನುಗ್ಗುವಂಥ ಪ್ರಯತ್ನವನ್ನು ಮಾಡುತ್ತೆ, ಮನಸ್ಸನ್ನು ಆಕ್ರಮಿಸ್ಕೊಳ್ಳುತ್ತೆ. ಆದರೆ ಅರ್ಥ ಆಗೋದ್ರಲ್ಲಿ ಎಲ್ಲೋ ಒಂದು ಕಡೆ ವಿಫಲ ಆಗುತ್ತೆ. ಈ ಕಾರಣಕ್ಕೋಸ್ಕರ ಪ್ರಾಚೀನ ಕಾವ್ಯ ಜನಸಾಮಾನ್ಯರನ್ನು ಅಷ್ಟು ಸುಲಭವಾಗಿ ತಲುಪಲಿಲ್ಲ ಎನ್ನುವುದು ನನ್ನ ಅಭಿಪ್ರಾಯ. ಸರ್, ಇದು ಜನಸಾಮಾನ್ಯರನ್ನ ಒಳಗೊಂಡಂತೆ ಸಾಹಿತ್ಯ ಅಥವಾ ಕಾವ್ಯ ಸೃಷ್ಟಿಯಾದ ಸಂದರ್ಭವನ್ನು ಸ್ವಲ್ಪ ವಿವರಿಸ್ತೀರಾ? ನಾನು ಆಗಲೇ ಹೇಳ್ತಾ ಇದ್ದೆ ನಿಮಗೆ, ಈ ಪಂಪನನ್ನು ನಾವು ಆದಿಕವಿ ಅಂತ ಕರಿತೀವಿ. ಪಂಪ, ಜನ್ನ, ರನ್ನ, ಪೊನ್ನ ಇವರೆಲ್ಲರೂ ಸಹಿತ ಬರಿತಾ ಬಂದರು. ನಮಗೆ ಕವಿರಾಜ ಮಾರ್ಗ ಇದೆ, ಒಡ್ಡಾರಾಧನೆ ಇದೆ, ದುರ್ಗಸಿಂಹನ ಪಂಚತಂತ್ರ ಇದೆ. ಅಲ್ಲಿ ಏನಾಗುತ್ತೆ ಅಂದರೆ ಭಾಷೆ, ನಾನು ಆಗಲೇ ಹೇಳಿದಾಗ ಭಾಷೆ ಸ್ವಲ್ಪ ಜನಸಾಮಾನ್ಯರಿಗೆ ಅರ್ಥ, ಅಂದರೆ ಸಾಮಾನ್ಯ ಓದುಗರಿಗೆ ಅರ್ಥ ಆಗ್ತಾ ಇರಲಿಲ್ಲ, ಅಥವಾ ಕೇಳಿಸ್ಕೊಂಡವ್ರಿಗೂ ಸಹಿತ ಅರ್ಥ ಆಗ್ತಾ ಇರಲಿಲ್ಲ. ಇದು ಏನೆಲ್ಲ ಒಂದು ಕಡೆ ಏನಾಗ್ತಿತ್ತು ಅಂತಂದರೆ, ಒಂದು ಕನ್ನಡದ ಮಟ್ಟಿಗೆ ಒಂದು ಹಿಂಜರಿಕೆ ಅಂತಲೇ ಕರಿಬೋದು. ಅಂದರೆ ಸಾಹಿತ್ಯ ಎಲ್ಲರನ್ನ ಮುಟ್ಟೋದಕ್ಕೆ ಸಾಧ್ಯ ಆಗದೇ ಇರುವಂಥದ್ದನ್ನು ನಾವು ನೋಡ್ಬೋದು. ಮತ್ತು ಇಲ್ಲಿ ಬಳಸ್ತಾ ಇದ್ದಂಥ ಅಥವಾ ಇಲ್ಲಿ ಬಳಕೆ ಆಗಿರುವಂಥ ವಸ್ತು ಯಾವುದೋ ರಾಜನ ಕತೆ ಅಥವಾ ಧರ್ಮದ ಕತೆ ಅಥವಾ ದೇವರ ಕತೆ ಆಗ್ತಾಯಿತ್ತು. ಜನಸಾಮಾನ್ಯರಿಗೆ ದೇವರನ್ನು ಪೂಜೆ ಮಾಡೋದು ಸಹಿತ ಕಷ್ಟ ಆಗ್ತಾಯಿತ್ತು. ಆ ಕಷ್ಟದ ಸಂದರ್ಭದಲ್ಲಿ ಇವರು ರಾಜನ ಕಥೆಯನ್ನು ಯಾಕೆ ಕೇಳಬೇಕು? ಇದು ಅವರದ್ದಿದ್ದಂಥ ಒಂದು ಸ್ವಾಭಾವಿಕ ಪ್ರಶ್ನೆ ಅದು. ಅದಕ್ಕೆ ಏನು ಮಾಡ್ತಾಯಿದ್ರು ಅವರು ಅಂತಂತಂದರೆ, ನಮಗೆ ಇದು ಸಾಹಿತ್ಯ ಅಲ್ಲ, ಇದು ಬರೀ ಪಂಡಿತರಿಗೆ ಅಥವಾ ವಿದ್ವಾಂಸರಿಗೆ, ರಾಜರುಗಳಿಗೆ ಯಾರು ತಿಳ್ಕೊಂಡಿರ್ತಾರೋ ಅವ್ರಿಗೆ ಮಾತ್ರ ಅಂತ ತಿಳ್ಕೊಂಡಿದ್ರು. ಸುಮಾರು 2 ಶತಮಾನಗಳ ಕಾಲ, 10ನೇ ಶತಮಾನದಿಂದ 12ನೇ ಶತಮಾನದವರೆಗೂ ಸಹಿತ ಇದು ಮುಂದುವರಿತಾ ಬಂತು. ಆದರೆ ಆ ನಂತರದಲ್ಲಿ ಹೊಸ ರೀತಿಯ ಬೆಳವಣಿಗೆ ಬಂತು. ಕಾವ್ಯದಲ್ಲಿ ಸಮಾಜಕ್ಕೆ ಸಂಬಂಧಪಟ್ಟಿರುವಂಥದ್ದು, ಉದಾಹರಣೆಗೆ ಬಡವ ಶ್ರೀಮಂತ ಅನ್ನೋದಾಗಿರ್ಬೋದು, ಅಥವಾ ಮೇಲು ಕೀಳು ಅನ್ನೋದಾಗಿರ್ಬೋದು, ಅಥವಾ ಪುರುಷ ಸ್ತ್ರೀ ಅನ್ನೋದಾಗಿರ್ಬೋದು, ಅಕ್ಷರಸ್ಥ ಅನಕ್ಷರಸ್ಥ ಅನ್ನೋದಾಗಿರ್ಬೋದು, ಅಥವಾ ಜ್ಞಾನಿ ಅಜ್ಞಾನಿ ಅನ್ನೋದಾಗಿರ್ಬೋದು, ಇವೆಲ್ಲವೂ ಸಹಿತ ಕಾವ್ಯದ ಒಳಗಡೆ ಸೇರಿಕೊಳ್ತಾ ಬಂತದು. ಆಗ ಆ ರೀತಿ ಸೇರಿಕೊಂಡು ಉದ್ಭವಿಸಿದಂಥ ಒಂದು ಹೊಸ ಸಾಹಿತ್ಯವನ್ನು ನಾವು ವಚನ ಕ್ರಾಂತಿ ಅಥವಾ ವಚನ ಚಳುವಳಿ ಅಂತ ಕರಿತೀವಿ. ಆ ವಚನ ಚಳುವಳಿ ಅಥವಾ ಕ್ರಾಂತಿ ಎನ್ನುವುದು ಎಲ್ಲರನ್ನು, ಅಂದರೆ ಜನಸಾಮಾನ್ಯರನ್ನು ಮುಟ್ಟುವಂತಹ ಪ್ರಯತ್ನವನ್ನು ಮಾಡ್ತು. ಈ ಹಿಂದಿನ ನಮ್ಮ ಪ್ರಾಚೀನ ಕಾವ್ಯ ಇತ್ತು, ಆ ಪ್ರಾಚೀನ ಕಾವ್ಯಕ್ಕೆ ವ್ಯತಿರಿಕ್ತವಾಗಿ ಅದು, ಅಂದರೆ ಕನ್ನಡ ಅಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು, ಅದು ಕನ್ನಡನೇ. ಆದರೆ ಇದು ಜನರ ಆಡು ಮಾತಿನ ಕನ್ನಡ, ಜನರೇ ರಚನೆ ಮಾಡಿರುವಂಥದ್ದು, ಜನಗಳಿಗೋಸ್ಕರ ರಚನೆ ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ವಚನ ಸಾಹಿತ್ಯ ಅಥವಾ ವಚನಗಳು ಜನಸಾಮಾನ್ಯರನ್ನು ತಲುಪ್ತು. ಮತ್ತು ಅದು ಬಾಯಿಂದ ಬಾಯಿಗೆ ಹರಡ್ಕೊಂಡು ಬಂತು, ಮೌಖಿಕ ಸಾಹಿತ್ಯವಾಗಿ ಅದು ಬೆಳ್ಕೊಂಡು ಬಂತು. ಹೀಗೆ ಈ ಪ್ರಾಚೀನ ಸಾಹಿತ್ಯದಿಂದ ಹೊಸ ರೀತಿಯ ಒಂದು ಉದ್ಭವ ಆಯಿತು ಈ ಒಂದು ವಚನ ಸಾಹಿತ್ಯ ಎನ್ನುವುದು ನಾನೀಗ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅಂದರೆ ಈ ಕಠಿಣವಾದಂಥ ಭಾಷೆ, ಬೇಡವಲ್ಲದಂಥ ವಿಷಯ ಬಿಟ್ಟು ಬೇಕಾದಂಥ ವಿಷಯ, ಸರಳವಾದಂಥ ಭಾಷೆ, ಇದು ಜನಸಾಮಾನ್ಯರಿಗೆ ತಲುಪಿದಂಥ ಸಂದರ್ಭ. ಅದು ಈ ವಚನ ಸಾಹಿತ್ಯಕ್ಕೆ ನೀಡಿದಂಥ ಸ್ಥಾನಮಾನ ಯಾವುದಾಗಿತ್ತು ಸರ್? ಈ ವಚನ ಸಾಹಿತ್ಯ 1 ಶತಮಾನಗಳ ಕಾಲ ತನ್ನ ಒಂದು ಆಧಿಪತ್ಯವನ್ನು ಸ್ಥಾಪಿಸ್ಕೊಂಡೇ ಇತ್ತದು. ಆದರೆ ಅದರ ಮಧ್ಯ ಹಳಗನ್ನಡ ಪದ್ಯಗಳು ಬರ್ತಾ ಇರಲ್ವ, ಕಾವ್ಯ ಬರ್ತಾ ಇರಲ್ಲ ಅಂದರೆ ಬರ್ತಾ ಇತ್ತದು. ಆದರೆ ಈ ವಚನಗಳು ಏನು ಮಾಡಿತ್ತು ಅಂತಂದರೆ, ವಿಸ್ತೃತವಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಅನೇಕ ಕಡೆ, ಅಂದರೆ ಅನೇಕ ಜನಗಳಿಗೆ ತಲುಪುವಂಥ ಪ್ರಯತ್ನವನ್ನು ಮಾಡಿಬಿಡ್ತು ಈ ವಚನಗಳು. ಅಂದರೆ ದಕ್ಷಿಣಕ್ಕೆ ಬರಲಿಲ್ವ ಅಂದರೆ ಇಲ್ಲ, ದಕ್ಷಿಣಕ್ಕೂ ಸಹಿತ ತಲುಪ್ತದು. ನಾವೆಲ್ಲ ಈಗ ಅದನ್ನೆಲ್ಲ ಓದಿದ್ದೀವಿ. ಸೊ ಹೀಗೆ ವಚನಗಳು ಏನಾಯಿತು ಅಂತಂದರೆ, ಮೌಖಿಕ ಪರಂಪರೆಯಲ್ಲಿಯೇ ಜನರ ಬಾಯಿಂದ ಬಾಯಿಗೆ ಹರಡ್ಕೊಳ್ತಾ ಬಂತು. ನಾನು ಆಗಲೇ ಹೇಳಿದಾಗೆ ಸಾಮಾನ್ಯ ವ್ಯಕ್ತಿಯು, ಅಂದರೆ ಕೂಲಿ ಮಾಡುವಂಥ ವ್ಯಕ್ತಿಯು ಸಹಿತ ವಚನವನ್ನು ರಚನೆ ಮಾಡೋದಕ್ಕೆ ತೊಡಗಿಸ್ಕೊಂಡ.
ಮತ್ತು ಕೂಲಿ ಮಾಡುವಂಥ ವ್ಯಕ್ತಿ ಬೇರೊಬ್ಬರು ಹೇಳೋದನ್ನು ಕೇಳಿಸ್ಕೊಂಡ. ನಮ್ಮಲ್ಲಿ ಈ ಒಂದು ಕೇಳುವಂಥ ಸಂಸ್ಕೃತಿ ಇಲ್ಲ, ಕೇಳಿಸಿಕೊಳ್ಳುವಂಥ ಸಂಸ್ಕೃತಿ ಕಡಿಮೆ ನಮ್ಮಲ್ಲಿ. ಆದರೆ ವಚನಗಳಲ್ಲೇನಾಯಿತು ಅಂದರೆ ಕೇಳಿಸಿಕೊಳ್ಳುವಂಥ ಲಿಸನಿಂಗ್ ಅನ್ನೋದು ಮನುಷ್ಯನಿಗೆ ಅತ್ಯಂತ ಮುಖ್ಯವಾದದ್ದು. ಯಾರಾದರೂ ಮಾತಾಡ್ತಾ ಇದ್ದರೆ ಕೇಳಿಸ್ಕೊಳ್ಬೇಕು, ಆಮೇಲೆ ನಮ್ಮ ಮಾತನ್ನು ಹೇಳಬೇಕು. ಬೇರೊಬ್ಬರ ಮಾತನ್ನು ನಾವು ಕಡಿತಗೊಳಿಸೋಕ್ಕೆ ಯಾವತ್ತೂ ಸಹಿತ ಹೋಗಬಾರ್ದು. ಸೊ ವಚನಗಳೇನು ಮಾಡ್ತು ಅಂದರೆ ಆ ರೀತಿಯ ಸ್ವಾತಂತ್ರ್ಯವನ್ನು ಕೊಡ್ತು ಪ್ರತಿಯೊಬ್ಬರಿಗೂ ಸಹಿತ. ಅವರೂ ರಚನೆ ಮಾಡ್ಬೋದು, ಬೇರೆಯವರಿಗೂ ಸಹಿತ ರಚನೆ ಮಾಡೋದಕ್ಕೆ ಅವಕಾಶ ಕೊಟ್ಟಿತ್ತು. ಆದರೆ ಅದಾದಮೇಲೆ ಏನಾಗ್ತಾ ಬಂತು ಅಂತಂದರೆ ಮತ್ತೆ ಹಳೆಯ ಸಂಪ್ರದಾಯ ಪ್ರಾರಂಭ ಆಯಿತು. 13ನೇ ಶತಮಾನದಿಂದ ಮತ್ತೆ ಹಳೆಗನ್ನಡ ಸಾಹಿತ್ಯವೇ ಪ್ರಾರಂಭವಾಯಿತು. ಆ ವಚನ ಕ್ರಾಂತಿ, ವಚನ ಚಳುವಳಿ ಅಂತ ಏನು ಕರಿತೀವಿ, ಅದು ಸಮಾಜ ಸುಧಾರಣೆಗೋಸ್ಕರ ಬಂದಿರೋದು ಅಂತ ಏನು ಕರಿತೀವಿ, ಅದೇನಾಯಿತು ಅಂದರೆ ಅದನ್ನು ಬಿಟ್ಬಿಟ್ರು. ಮತ್ತೆ ಅದು ಸಾಹಿತ್ಯವೇ ಅಲ್ಲ ಎನ್ನುವಂಥ ಮಟ್ಟಿಗೆ ತೀರ್ಮಾನಿಸಿದ್ರು. ವಚನ ಸಾಹಿತ್ಯಕ್ಕೆ ನೀಡಿರುವಂಥ ಸ್ಥಾನವೇನು ಅಂತ ಕೇಳಿದ್ರಿ ನೀವು. ವಚನಗಳನ್ನು ಸಾಹಿತ್ಯ ಅಂತಲೇ ಸ್ವೀಕರಿಸಿರಲಿಲ್ಲ. ಅದು ಜನಸಾಮಾನ್ಯರು ಅಂದರೆ ಯಾರ ಏನೋ ಮಾತಾಡ್ತಾರೆ ಬಿಡು ಅನ್ನೋ ಮಟ್ಟಿಗೆ ಇತ್ತು. ಅಂದರೆ ಸ್ವಾತಂತ್ರ್ಯೋತ್ತರದವರೆಗೂ ಸಹಿತ ವಚನಗಳನ್ನು ನಾವು ಸಾಹಿತ್ಯ ಅಂತಲೇ ಸ್ವೀಕರಿಸಲಿಲ್ಲ. ಅತ್ಯಂತ ಸಮೃದ್ಧವಾದಂತಹ ಗಣಿಯಾಗಿತ್ತದು. ಇಡೀ ಭಾರತದಲ್ಲಿಯೇ ಹೊಸ ಸಂಚಲನವನ್ನು ಮೂಡಿಸಿದಂಥದ್ದು ನಮಗೆ ವಚನಗಳದು. ಆದರೆ ಏನಾಯಿತು ಅಂತಂದರೆ ಈ ಹಳೆಗನ್ನಡದ ಕಾವ್ಯದ ಒಂದು ಅಬ್ಬರದಲ್ಲಿ ಈ ವಚನಗಳೆಲ್ಲೋ ಮರೆಯಾಯಿತು ಅಂತ ಅಂದ್ಬಿಟ್ಟು ಅನಿಸುತ್ತೆ ನಮಗೆ. 1950ರ ನಂತರ ಏನಾಯಿತು ಅಂತಂದರೆ ವಚನಗಳು ಸಹಿತ ಸಮೃದ್ಧವಾಗಿದೆ, ಅದು ಸಹಿತ ಕಾವ್ಯ ಎನ್ನುವಂಥ ಮನೋಭಾವ ವಿದ್ವಾಂಸರಲ್ಲಿ ಬಂದ ಮೇಲೆ ವಚನಗಳನ್ನು ಸಂಗ್ರಹಿಸುವುದಕ್ಕೆ ಪ್ರಯತ್ನ ಪಟ್ಟರು. ಮೌಖಿಕ ರೂಪದಲ್ಲಿದ್ದಂತಹ ವಚನಗಳು ಬರವಣಿಗೆ ರೂಪಕ್ಕೆ ಬಂತು. ಆ ನಂತರ ವಚನಗಳು ಇಡೀ ಕರ್ನಾಟಕದ ತುಂಬ ನಮಗೆ ಹಬ್ಬಿಕೊಂಡಿರುವುದನ್ನು ನಾವು ನೋಡ್ಬೋದು. ಅಂದರೆ ವಚನ ಚಳುವಳಿ ಅಥವಾ ಕ್ರಾಂತಿಯ ಸಂದರ್ಭದಲ್ಲಿ ಹೊಸ ರೀತಿಯ ಬೆಳವಣಿಗೆಗಳು ನಡೀತು. ಅಂದರೆ ಜನರಿಂದಲೇ ಆಡಳಿತ ನಡೀಬೇಕು ಎನ್ನುವಂಥ ಒಂದು ಪರಿಕಲ್ಪನೆ ನಮಗೆ ವಚನಗಳಿಂದ ಬಂತು. ಅದಕ್ಕೆ ಸ್ಥಾನ ಸಿಕ್ಕಿರಲಿಲ್ಲ, ಆನಂತರ ಸಿಕ್ತು. ಈಗ ನೂರಾರು PhD ಪದವಿಗಳನ್ನು ವಚನಗಳ ಮೇಲೆ, ವಚನ ಸಾಹಿತ್ಯದ ಮೇಲೆ, ಆ ಸಂದರ್ಭದ ಸಾಮಾಜಿಕ ಐತಿಹಾಸಿಕ ಸ್ಥಿತಿಯ ಮೇಲೆ ನಮಗೆ ಅನೇಕ PhD ಪದವಿಗಳನ್ನು ಸಹಿತ ಪ್ರದಾನ ಮಾಡಿರುವುದನ್ನು, ಅಮೂಲ್ಯ ಗ್ರಂಥಗಳನ್ನು ರಚನೆ ಮಾಡಿರುವುದನ್ನು, ಮತ್ತು ವಚನಗಳನ್ನು ಇಟ್ಕೊಂಡು ಅನೇಕ ಸಂಘಟನೆಗಳು, ಸಂಸ್ಥೆಗಳು ಸ್ಥಾಪನೆಯಾಗಿರುವುದನ್ನು ನಾವು ಇವತ್ತು ನೋಡ್ಬೋದು. ವಚನಗಳಿಗೆ ಇವತ್ತು ತುಂಬ ಪ್ರಮುಖವಾದಂತಹ ಒಂದು ಸ್ಥಾನ ಇದೆ ಎನ್ನುವುದನ್ನು ನಾವಿಲ್ಲಿ ಅರಿತುಕೊಳ್ಳಬೇಕು. ಏಕೆ ಈ ರೀತಿ ಒಂದು ಸ್ಥಾನಮಾನ ಸಿಕ್ತು ಅಂತಂದರೆ, ಉದಾಹರಣೆಗೆ ಒಂದು ವಚನ ನೋಡೋಣ. ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ಎನ್ನೊಳಗೇನೂ ಶುದ್ಧವಿಲ್ಲ ನೋಡಯ್ಯ, ನುಡಿಗೆ ತಕ್ಕ ನಡೆಯ ಕಂಡರೆ ಕೂಡಲ ಸಂಗಮ ದೇವ ತನ್ನೊಳಗಿಪ್ಪನಯ್ಯ ಅಂತ ಹೇಳ್ತಾರೆ. ಮತ್ತು ಆಯ್ದಕ್ಕಿ ಲಕ್ಕಮ್ಮನ ಒಂದು ವಚನ ಇದೆ, ಯಾವುದಪ್ಪ ಅಂದರೆ, ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೆ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ, ಈ ಸಕ್ಕಿ ಆಸೆ ನಿಮಗೇಕೆ, ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಅಂತ. ಅವಳು ಎಷ್ಟು ಸರಳವಾಗಿ ಹೇಳ್ತಾಳೆ ಅಂದರೆ, ದುರಾಸೆ ಬೇಡ, ನಾಳೆಯ ಬಗ್ಗೆ ನಾಳೆಗೋಸ್ಕರ ಕೂಡಿಡೋದು ಬೇಡ ಅಂತ. ಈಗ ನಮ್ಮಲ್ಲೆಲ್ಲ ಕೂಡಿಟ್ಕೊಂಡೇ ಇದ್ದಾರಲ್ಲ, ಸಾವಿರಾರು ಕೋಟಿ, ಸಾವಿರಾರು ಎಕರೆಗಳು ಮಾಡ್ಕೊಂಡಿರುವಂಥ ಜನಗಳು ಸಿಗ್ತಾರೆ ನಮಗೆ. ಆದರೆ ಅವಳು ಎಷ್ಟು ಸರಳವಾಗಿ ಹೇಳ್ತಾಳೆ, ಬೇರೆಯವರು ಬದುಕಲಿ ನಾವು ಬದುಕಲಿ ಎನ್ನುವಂಥದ್ದು ಅವರ ಒಂದು ಪರಿಕಲ್ಪನೆ, ವಚನದ ಒಂದು ಪರಿಕಲ್ಪನೆ ಅದು. ಆ ನಂತರ ಆ ವಿಷಯ ಬಂದಾಗ ನಾನು ಅದನ್ನು ವಿಸ್ತಾರವಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಸರ್, ಇದಕ್ಕೆ ಪೂರಕವಾಗಿ ಕೇಳೋದಾದರೆ, ವಚನ ಸಾಹಿತ್ಯ ಸೃಷ್ಟಿಯನ್ನು ಚಳುವಳಿ ಅಥವಾ ಕ್ರಾಂತಿ ಅಂತ ಕರೀತಾರೆ. ಸೊ ಇದಕ್ಕೆ ಕಾರಣ ಏನಾಗಿರ್ಬೋದು ಸರ್? ನಂಗೆ ಕಾರಣ ಆರಂಭದಲ್ಲೇ ಹೇಳಿದೆ. ಒಂದು ಏನಪ್ಪ ಅಂತಂದರೆ, ಎಲ್ಲಿ ಜನಸಾಮಾನ್ಯರನ್ನು ಒಳಗೊಂಡಂತಹ ಒಂದು ಪ್ರಕ್ರಿಯೆಗಳು ನಡೀತಾ ಇರುತ್ತೋ, ಅಂದರೆ ಅವರಿಗೆ ಸ್ವಾತಂತ್ರ್ಯ ಇರುವಂಥದ್ದು, ಅವರ ಮಾತಿಗೆ ಮಹತ್ವ ಇರುವಂಥದ್ದು. ಮನುಷ್ಯನಿಗೆ ಏನು ಬೇಕು ಹೇಳಿ, 2 ಅಥವಾ 3 ಅಥವಾ ಊಟ, ಒಂದು ಇರೋದಕ್ಕೆ ಮನೆ, ಅದು ನೆಮ್ಮದಿಯಾಗಿ ಬದುಕೋದಕ್ಕೆ ಬೇಕಾದ ನಾವು ವಸ್ತ್ರ ಅಲ್ವಾ, ರೋಟಿ ಕಪಡ ಅವ್ರ ಮಕಾನ್ ಅಂತ ಕರೀತಾರಲ್ಲ, ಅಷ್ಟೇ. ಅದು ವಚನಗಳ ಕಾನ್ಸೆಪ್ಟು ಸಹಿತ ಅದೇನೆ. ಅಂದರೆ ಅವತ್ತಿನ ಕಾಲಕ್ಕೂ ಸಹಿತ ಇದೇ ರೀತಿಯ ಬಡತನ ಇತ್ತು ಅನ್ನೋದು ನಮ್ಗೆ ಗೊತ್ತು. ನಾವು ಯಾವ ಕಾಲದಲ್ಲೂ ಸಹಿತ, ಅಂದರೆ ಬಹಳ ಹಿಂದಿನಿಂದಲೂ ಸಹಿತ ಇದೆ, ಬಡವರು ಶ್ರೀಮಂತರು, ಮೇಲು ಕೀಳು, ಈ ಅಸಮಾನತೆಯನ್ನು ನಾವು ಅವತ್ತಿಂದಲೂ ಸಹಿತ ನೋಡ್ತಾ ಇದ್ವಿ. ಸೊ ಈ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ, ವಚನ ಸಾಹಿತ್ಯದ ಸಂದರ್ಭದಲ್ಲಿ, ಅಂದರೆ ಈ ವಚನಕಾರರು ಏನು ಮಾಡಿದ್ರು ಅಂದರೆ, ಈ ಅಸಮಾನತೆಯನ್ನು ನಿವಾರಣೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಅವರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ,
ಒಂದು ಸಮತೋಲನ ಸಮಾಜ ಇರಬೇಕು ಅನ್ನೋದು. ರಾಜ ಆಗಿರ್ಬೋದು ಅಥವಾ ಸಾಮಾನ್ಯ ರಾಜನಿಗೆ ಇರಬೇಕಾದಂಥ ಎಲ್ಲ ಸೌಲಭ್ಯಗಳು ಇರಬೇಕು ನಿಜ. ಆದರೆ ಪ್ರಜೆಗಳಿಗೂ ಇರಬೇಕಾದಂಥ ಸೌಲಭ್ಯಗಳು ಬೇಕಲ್ಲ, ಪ್ರಜೆಗಳಿಗೂ ಸಹಿತ ಸಮಾನತೆ ಬೇಕಲ್ಲ, ಅವ್ರಿಗೂ ಅವರ ಮಾತಿಗೂ ಸಹಿತ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅವ್ರಿಗೂ ಸಹಿತ ಬೇಕಲ್ಲ. ಸೊ ಅದು ಹೊಸ ರೀತಿಯ ಬೆಳವಣಿಗೆ ನಮಗೆ ಕನ್ನಡ ಸಾಹಿತ್ಯದಲ್ಲಿ ಉಂಟಾಯ್ತದು. ಕನ್ನಡ ಸಾಹಿತ್ಯ ಮಾತ್ರ ಅಲ್ಲ, ಸಾಮಾಜಿಕ ಕ್ಷೇತ್ರದಲ್ಲಿ ಆಂದೋಲನ ಆಗಿದ್ದದು. ಅದು ಹೀಗೆ ಏನಾಯಿತು ಅಂತಂದರೆ, ಬಸವಣ್ಣನವರ ನೇತೃತ್ವದಲ್ಲಿ ಅನೇಕ ವಚನಕಾರರು, ಅಲಮಪ್ರಭು ಆಗಿರ್ಬೋದು, ಅಕ್ಕ ಮಹಾದೇವಿ ಸಿಡಿದೇಳ್ತಾಳೆ ಅವಳು, ಇದು ಬೇಡ, ಈ ವ್ಯವಸ್ಥೆ ಅನ್ನೋದು ಅಂದರೆ ಈ ಒಂದು ದಬ್ಬಾಳಿಕೆ ಆಗಿರ್ಬೋದು, ದೌರ್ಜನ್ಯ ಆಗಿರ್ಬೋದು, ಇವೆಲ್ಲವೂ ಸಹಿತ ಬೇಡ, ನಾವೆಲ್ಲರೂ ಸಹಿತ ಮನುಷ್ಯರು, ಜಾತಿ ಎನ್ನುವುದನ್ನು ನಾವು ಮಾಡ್ಕೊಂಡಿದ್ದೀವಿ, ಇದು ಬೇಡ ಅಂತ ಹೇಳೋದಕ್ಕೆ ಪ್ರಯತ್ನ ಮಾಡಿ. ಈ ಕಾರಣಕ್ಕಂದರೆ ಕ್ರಾಂತಿ ಅಥವಾ ಚಳುವಳಿ ಅಂದರೆ ಏನು ಹೇಳಿ, ಕ್ರಾಂತಿ ಅಥವಾ ಚಳುವಳಿ ಅಂತಂದರೆ ಈ ಒಂದು ವ್ಯವಸ್ಥೆ ಇರುತ್ತೆ, ಆ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡುವಂಥದ್ದು, ಹೊಸ ರೀತಿಯಲ್ಲಿ ಬದಲಾವಣೆ ಮಾಡುವಂಥದ್ದು. ಮತ್ತು ಇದು ತುಂಬ ತಯಾರಾಗಿ ಮಾಡುವಂಥ ಬದಲಾವಣೆ ಅಲ್ಲ, ಇದ್ದಕ್ಕಿದ್ದಾಗೆ ಆಗುವಂಥ ಬದಲಾವಣೆ ಅದು. ಇದು ವಚನ ಸಾಹಿತ್ಯದಲ್ಲಿ ನಾವು ನೋಡ್ಬೋದಾಗಿತ್ತು. ಅಂದರೆ ಯಾರು ಪ್ರಿಪೇರ್ ಆಗಿ ಈ ರೀತಿ ನಾವು ಹಳೆಗನ್ನಡ ಸಾಹಿತ್ಯಕ್ಕೆ ಅಥವಾ ಹಳೆಯ ವ್ಯವಸ್ಥೆಗೆ, ಸಂಪ್ರದಾಯಗಳಿಗೆ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕು ಅಂತ ಯಾರೂ ಪ್ರಯತ್ನ ಪಡಲಿಲ್ಲ. ಅವ್ರ ಪಾಡ್ಗೆ ಅವ್ರು ಮಾಡಿದ್ರು, ಸಮಾಜದಲ್ಲಿ ಬದಲಾವಣೆಗಳಾಗ್ತಾ ಬಂತು. ಇದನ್ನು ನಾವು ಕ್ರಾಂತಿ ಅಂತ ಕರಿತೀವಿ. ವಚನಗಳಿಂದ ಈ ಮನೋಭಾವ ಜನಗಳಲ್ಲಿ ಬೆಳೀತು. ಇವತ್ತು ಸಹಿತ ಕೆಲವರಲ್ಲಿಲ್ಲ ಆ ಭಾವನೆ, ಇಲ್ಲ ಮೇಲು ಕೀಳು ಎನ್ನುವಂಥ ಭಾವನೆ ಇಲ್ಲ. ಬಡವ ಶ್ರೀಮಂತ ಅನ್ನೋದೇನಾಗಿರುತ್ತೆ, ಅವರ ದುಡಿಮೆಗೆ ಅನುಗುಣವಾಗಿ, ಅವ್ರಿಗಿರುವಂತಹ ಕೆಲವು ಒಂದು ಸ್ಥಿತಿಗೆ ಅನುಗುಣವಾಗಿ ಬಡವ ಶ್ರೀಮಂತ ಅನ್ನೋದು ಬರುತ್ತೆ. ಬಟ್ ಜಾತೀಯತೆಯನ್ನು ಮೀರಿ ಎಲ್ಲ ದೇವರು ಸಹಿತ ಒಂದೇ ಅಂತ ಹೇಳ್ತಾ, ಈ ದೇವರಿಗೆ ನೀನು ಏನಾನ ಹೆಸರು ಕೊಟ್ಕೋ, ಅವನ ದೇವನೊಬ್ಬನೇ ನಾಮ ಹಲವು, ಇದು ಹೇಳ್ತಾ ಬಂದರು ಅವರು. ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಒಂದೊಂದು ಹೆಸರಿಗೆ, ನಮಗೆ ಒಬ್ಬನೇ ಈಶ್ವರನಿಗೆ ಹಲವಾರು ಹೆಸರುಗಳಿವೆ, ಅದನ್ನು ಅವರು ಸಂಪೂರ್ಣವಾಗಿ ಒಪ್ಕೊಂಡಿದ್ರು. ಮತ್ತು ಅದಕ್ಕೋಸ್ಕರನೇ ಅಂಕಿತ ನಾಮಗಳು ಬರೋದು, ಗುಹೇಶ್ವರ, ಕೂಡಲ ಸಂಗಮದೇವ, ಚನ್ನಮಲ್ಲಿಕಾರ್ಜುನ, ಈ ರೀತಿ ಅಮುಗೇಶ್ವರ, ಇವೆಲ್ಲ ಬರುತ್ತಲ್ಲ. ಯಾಕೆಂದರೆ ಈ ಕಾರಣಕ್ಕೋಸ್ಕರನೇ. ಇದು ಅವರು ಮಾಡೋದಕ್ಕೆ ಪ್ರಯತ್ನ. ಮತ್ತು ಈ ರಾಜತ್ವವನ್ನು ಅವರು ಕ್ರಾಂತಿ ಅಂತ ಯಾಕೆ ಕರಿತೀವಿ ಅಂತಂದರೆ, ಕೆಲವು ಕಡೆ ಈ ರಾಜತ್ವವನ್ನು ವಿರೋಧಿಸಿದ್ರು. ಅವರು ವಿರೋಧಿಸಿದ್ರು ಅಂದರೆ ಅವನು ವಿರುದ್ಧವಾಗಿ ಹೋರಾಟ ಮಾಡಲಿಲ್ಲ, ಅವರು ತಮ್ಮ ಒಂದು ಮಾತಿನ ಮೂಲಕ ಅದನ್ನು ಹೇಳೋದಕ್ಕೆ ಪ್ರಯತ್ನ ಪಟ್ಟರು. ಉದಾಹರಣೆಗೆ ಒಂದು ವಚನವನ್ನು ನಾವು ನೋಡೋಣ. ಆನೆ ಅಂಕುಶಕ್ಕೆ ಅಂಜುವುದೇ ಅಯ್ಯ, ಮಾಡದೆ ಸಿಂಹದ ನಖವೆಂದು ಅಂಜುವುದಲ್ಲದೆ. ಅಂದರೆ ಅಂಕುಶ ಇಟ್ಕೊಂಡ್ರು ಸಹಿತ ಆನೆ ಒಂದೊಂದು ಸರ್ತಿ ತನ್ನ ಹಿಡಿತ, ಮಾವು ತನ್ನ ನಿಯಂತ್ರಣ ತಪ್ಪುತ್ತೆ. ಆದರೆ ಹೆದರ್ಕೊಳ್ಳುತ್ತೆ ಆನೆ, ಯಾವುದಕ್ಕೆ ಅಂದರೆ ಸಿಂಹಕ್ಕೆ ಹೆದರ್ಕೊಳ್ಳುತ್ತೆ ಅಂತ. ಅದಕ್ಕೋಸ್ಕರ ಹೇಳ್ತಾನೆ ಬಸವಣ್ಣ ಏನಂತ ಅಂದರೆ, ಆನಿ ಬಿಜ್ಜಳಗಂಜುವೇನೆ ಅಯ್ಯ ಕೂಡಲ ಸಂಗಮ ದೇವ, ನಾನು ಬಿಜ್ಜಳನಿಗೆ ಅಂಜೋದಿಲ್ಲ, ನಾವು ಹತ್ರ ಕೆಲಸ ಮಾಡ್ತಾಯಿದ್ದೀನಿ, ಅವನಿಗೆ ಯಾಕೆ ಹೆದರ್ಕೋಬೇಕು ನೋಡಿ. ಇದು ಒಂದು ರೀತಿಯ ರಾಜನ ಜೊತೆಯಲ್ಲಿದ್ದುಕೊಂಡು ಸಹಿತ ಆ ಒಂದು ಪ್ರತಿಭಟನಾತ್ಮಕ ಒಂದು ಕಾವ್ಯವನ್ನು ಅಥವಾ ಸಾಹಿತ್ಯವನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ, ರಾಜನಿಗೆ ಯಾಕೆ ಅಷ್ಟೊಂದು ಮಹತ್ವ ಕೊಡಬೇಕು. ಉದಾಹರಣೆಗೆ ಇನ್ನೊಂದು ಬಸವಣ್ಣನವರ ವಚನ ಇದೆ, ವ್ಯಾಧನೊಂದು ಮಲನ ಕಂತಂದೆಡೆ ಸಲುವ ಹಾಗಕ್ಕೆ ಬಲಿವರಯ್ಯ, ನೆಲನಾಳುವನ ಹೆಣನೆಂದೆಡೆ ಒಂದಡಕೆಗೆ ಕೊಂಬವರಿಲ್ಲ ನೋಡಯ್ಯ, ಮೊಲದಿಂದ ಕರಕಷ್ಟ ನರನ ಬಾಳಿವೆ ಸೆಲೆನಂಬೋ ನಮ್ಮ ಕೂಡಲ ಸಂಗಮ ದೇವನ ಅಂತಂದರೆ, ಒಂದು ಮಲವನ್ನು ಯಾರು ಸಾಯಿಸ್ಕೊಂಡು ತೊಗೊಂಬಂದರೆ ಒಳ್ಳೆ ಬೆಲೆ ಕೊಟ್ಟು ಕೊಂಡ್ಕೊಳ್ತಾ ಇದ್ರು ಅಂತ. ಸತ್ತ ಮಲಕ್ಕೆ ಬೆಲೆ ಇದೆ, ಸತ್ತ ರಾಜನನ್ನು ತಗೊಂಡೋಗಿ ಆಚೆ ಕಡೆಗೆ ಹಾಕ್ತಾರೆ. ಅದು ರಾಜನ ಸ್ಥಿತಿ. ಅಂದರೆ ಪ್ರತಿಯೊಬ್ಬರಿಗೂ ಈ ಸ್ಥಿತಿ ಬರುತ್ತೆ. ಆದ್ದರಿಂದ ನಾವು ವಿಶೇಷವಾದಂತಹ ಒಂದು ಸ್ಥಾನಮಾನವನ್ನು ಹೇಗೆ ಕೊಡಬೇಕು, ಅವನು ಮನುಷ್ಯರೇ, ಸ್ಥಿತಿಗೆ ಅನುಗುಣವಾಗಿ ಅವರವರ ಒಂದು ಸ್ಥಾನಗಳಿರುತ್ತವೆ ಅನ್ನೋದನ್ನು ಇಲ್ಲಿ ಬಸವಣ್ಣನವರು ಹೇಳಿರುವುದನ್ನು ನೋಡ್ಬೋದು. ಹೀಗೆ ಹೊಸ ರೀತಿಯ ಚೈತನ್ಯವನ್ನು ತುಂಬಿರುವಂಥದ್ದು ಯಾವುದಪ್ಪ ಅಂದರೆ ವಚನ ಸಾಹಿತ್ಯ ಅದು. ಮತ್ತು ಕನ್ನಡಿಗರಿಗೆ ಒಂದು ಹೊಸ ಶಕ್ತಿಯನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತದ್ದು. ಎಲ್ಲ ರೀತಿಯಲ್ಲೂ ಸಹಿತ ಹೊಸ ಆಲೋಚನೆಗಳನ್ನು ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ಈ ವಚನ ಸಾಹಿತ್ಯ. ಈ ಕಾರಣಕ್ಕೋಸ್ಕರನೇ ನಾವು ಈ ವಚನ ಸಾಹಿತ್ಯದ ಒಂದು ಸಂದರ್ಭವನ್ನು ವಚನ ಚಳುವಳಿ ಅಥವಾ ವಚನ ಕ್ರಾಂತಿ ಅಂತ, ಅಂದರೆ ಬದಲಾವಣೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಅದು ಹೋರಾಟವನ್ನು ಮಾಡ್ತು. ಬಹಳ ಒಂದು ನಿಶ್ಶಬ್ದವಾಗಿ ಅದು ತನ್ನ ಪಾಡಿಗೆ ತಾನು ಕಾವ್ಯವನ್ನು ರಚನೆ ಮಾಡ್ಕೊಳ್ತಾ ಸಮಾಜದಲ್ಲಿ ಈ ಒಂದು ಪರಿವರ್ತನೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟಿರುವಂಥದ್ದು.